ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GTA UKC ಮ್ಯಾಡ್ನೆಸ್. ನೋಡಿ, ಆಲ್ರೆಡಿ ನಾವು ಮಿಲ್ಟ್ರಿ ಬೇಸ್ಗೆ ಹೋಗಿದ್ದಾಯಿತು. ಅಲ್ಲಿ ನಾವು ಜೆಟ್ ತೊಗೊಂಡು ಫ್ಲೈ ಮಾಡಿದ್ದಾಯಿತು. ಫ್ಲೈ ಮಾಡ್ತಾಯಿದ್ವಿ, ಬ್ಲಾಸ್ಟ್ ಆಯಿತು. ಓಕೆ, ಬಟ್ ಇವಾಗ ನಾವು ಹೊಸ್ದಾಗಿ ಒಂದೇನೋ ಟ್ರೈ ಮಾಡೋಣ. ಅದೇನಂದ್ರೆ ಇಲ್ಲಿ ನೋಡ್ರಿ, ಮ್ಯಾಪ್ನಾಗ ಇಲ್ಲೊಂದು ಐತೆ ನೋಡ್ರಿ. ನಾವು ಇಲ್ಲಿರೋದು ಇವಾಗ. ಇಲ್ಲಿಂದ ಇಷ್ಟು ದೂರ ಹಿಂಗೆ 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 ಗಾಡೀಲಿ ಬಂದು ಇಲ್ಲಿ ಇದು ರೋಪ್ ವೇ ಐತಲ್ಲ, ಇಲ್ಲಿ ಬರೋದು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇಲ್ಲಿ ಬಂದು ಇಲ್ಲಿಂದ ಇಲ್ಲಿಗೆ ಟ್ರೈ ಮಾಡೋಣ. ಇಲ್ಲಿಂದ ಇಲ್ಲಿಗೆ ರೋಪ್ ವೇ ಹೋಗೋಕೆ ಟ್ರೈ ಮಾಡೋಣ. ಸೊ ಅದಕ್ಕೆ ಇವಾಗ ನಾವು ಅಲ್ಲಿಗೆ ಹೋಗೋಕೆ ಟ್ರೈ ಮಾಡಕಂತೀವಿ. ಅದಕ್ಕೆ ನಾವು ಫಸ್ಟ್ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಏನೈತಿ, ಇಲ್ಲಿಂದ ಒಂದು ಗಾಡಿ ತೊಗೋಬೇಕು, ಚೆನ್ನಾಗಿರೋ ಗಾಡಿ ಬೇಕು. ಇವೆಲ್ಲ ಲೋಕಲ್ ಗಾಡಿ ಬೇಡ, ಇವತ್ತು ಸ್ಪೀಡ್ ಹೋಗಲ್ಲ ನಮಗೆ. ಸೊ ಯಾರಾದರೂ ರಿಚ್ ಪರ್ಸನ್ಸ್ ಗಾಡಿ ಚೆನ್ನಾಗಿತ್ತು ಅದು ಅನಿಸುತ್ತೆ. ಇಲ್ಲ, ಇದು ಬೇಡ. ಬೇಡ, ಹೋಗು ಹೋಗು, ನೀನು ಯಾರೋ ವೆಯ್ಟ್ ಮಾಡೋ ಅಂತಾರೆ. ಹೋಗು ಹೋಗು, ನಾನು ಬೇರೆ ಗಾಡಿ ನೋಡ್ತೀನಿ. ಓಡೋಗಿ ನೋಡಿ, ನಾನು ಅಂದ್ಕೊಂಡು ನಮ್ಮ ದೇಶದಲ್ಲಿ ಮಾತ್ರ ಸ್ವಚ್ಛತೆ ಇದು ಇಲ್ಲ ಅಂತ ಅಂದ್ಕೊಂಡು. ಇಲ್ಲಿ ನೋಡಿದರೆ ಡಬ್ಬ ನನ್ನ ಮಕ್ಕಳು, ಅವರು ಕೂಡ ಸ್ವಚ್ಛತೆ ಹಿಡ್ಕೊಂಡಿಲ್ಲ. ಇಲ್ಲೇ ಡಸ್ಟ್ಬಿನ್ಸ್ಗಳು ಇದೆ, ಯೂಸ್ ಮಾಡ್ಲಾರ್ದೇ. ಹೇಳ್ರಪ್ಪ, ಹೇಳ್ರು. हमारे तमिलनाडु में ಏನಂದೆ हमारे तमिलनाडु में ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇದನ್ನು ಮಾಡ್ತಾವ್ರೆ. ಬೇಡ, ನೀನು ಬೇಡ. ಓ, ದೊಡ್ಡ ಗಾಡಿ ಬೇರೆ ಇದೆ, ಬೇಡ. ಓ, ಇದು ರೆಡ್ ಕಾರ್ಡ್ ಚೆನ್ನಾಗಿದೆ ಅನ್ಸತ್ತೆ, ನೋಡಮ್ಮ. ರೆಡ್ ಕಾರು, ಇದು ಒಂದು ಬ್ಲ್ಯಾಕ್ ಕಾರು ಬೇಡ. ಓ, ಜೀಪ್ ಇದೆ. ಜೀಪು ರೋಪೇದಲ್ಲಿ ಬೇಕಾಗುತ್ತೆ ಹತ್ತಕ್ಕೆ. ಓಕೆ, ಹೋಗೋಣ ಇದರಲ್ಲಿ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ನಾವು ಏನೋ ಚುನಾವ್ ಹೇಳಿರ್ತೀವಪ್ಪ, ಹೇಳದಂತೆ ನಡ್ಕೊಳಕ್ಕಂತ. ಸಾಲ ಏನಂತ ಇದ್ದಾರೆ ಗೊತ್ತವನು? ನಾನು ಎಂಪ್ಲಾಯ್ ಆಫ್ ದ ಮಂತ್ ಅಂತೆ ಈ ಮಂತಲ್ಲಿ. ಸೊ ಅವನು ಹೇಳಿದ್ದು, ನಾನು ಚೆನ್ನಾಗಿ ಕೆಲಸ ಮಾಡಿದ್ದೀನಿ, ಎಂಪ್ಲಾಯ್ ಆಫ್ ದ ಮಂತ್ ಇದೆ, ಬಾ ಕೆಲಸ ಇದೆ ಅಂತಂದು ಹೇಳಿ ಕರಿತಾವನು. ಸೊ ಅವ್ನು ಕರಿತಾ ನನ್ನ ಬಳಕೆ ನಾವು ಅವನ ಜೊತೆ ಸೇರಿಬಿಟ್ಟು ಎಂಪ್ಲಾಯ್ ಆಫ್ ದ ಮಂತ್ ಅಂತಂದು ಹೇಳ್ಬಿಟ್ಟು ಆಮೇಲೆ ನಮ್ಮ ಮೇಲೆ ಟೊಪ್ಗೆ ಹಾಕೋದು ನಮ್ಗೆ ಗೊತ್ತಿಲ್ವ? ಬೇಡ. ನಾನು ಆಲ್ರೆಡಿ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿದ್ದೀನಿ, ಅಲ್ಲಿಗೆ ಹೋಗ್ತೀನಿ. ರೋಪೇ ಹತ್ತಿ ಬರ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಒಂದು ಇದನ್ನು ಕೇಳಿದ್ದೆ, ಗೊತ್ತಲ್ಲ ನಿಮಗೆ? ಏನು ಹೇಳಿ, ಈ ಎಲ್ಲೋ ಲೈನ್ ಇದೆಯಲ್ಲ, ಡಬಲ್ ಎಲ್ಲೋ ಲೈನ್ ಇದೆಯಲ್ಲ, ಸೊ ಅದ್ರ ಮೀನಿಂಗ್ ಏನಂತಂದು ಹೇಳಿ ಯಾರೂ ಆನ್ಸರ್ ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಬೇಜಾರಾಗ್ಬಿಟ್ಟು ನಾನೇ ಆನ್ಸರ್ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಒಂದು ಎಲ್ಲೋ ಲೈನ್ ಇದ್ದರೆ ಕಂಪ್ಲೀಟಾಗಿ ಅದನ್ನ ನಾವು ಯಾವತ್ತೂ ಓವರ್ಟೇಕ್ ಮಾಡಬಾರ್ದು. ಸೊ ಇದು ಎಕ್ಸಾಂಪಲ್, ಇವಾಗ ಇಲ್ಲಿ ಡಾಟ್ ವೈಟ್ ಲೈನ್ ಇದ್ದರೆ ನಾವು ಓವರ್ಟೇಕ್ ಮಾಡ್ಬೋದು. ಆದರೆ 2 ಎಲ್ಲೋ ಲೈನ್ಸ್ ಇದೆ ಅಂದರೆ ನಾವು ಕಂಪ್ಲೀಟಾಗಿ ಆ ಲೈನ್ಸ್ ಕ್ರಾಸ್ ಮಾಡಲೇಬಾರ್ದು ಅಂತ ಅರ್ಥ. ಓಕೆ, ಹಾಗೇನೆ ಒಂದು ಸ್ವಲ್ಪ ರೋಡ್ ಅವೇರ್ನೆಸ್ ಬಗ್ಗೆ ನನಗೆ ಎಷ್ಟು ಗೊತ್ತಿದೆ ನಾನು ಅಷ್ಟು ಹೇಳ್ತಾ ಇರ್ತೀನಿ. ನಿಮ್ಗೇನಾದರೂ ಗೊತ್ತಿದ್ದರೆ ಅಥವಾ ನಾನೇನೇ ತಪ್ಪು ಹೇಳಿದರೆ ನೀವು ಕಮೆಂಟ್ಸಲ್ಲಿ ಹೇಳ್ಬೋದು. ಹೋಗ 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 ನಾವು ಇದ್ದಲ್ಲೆಲ್ಲ ಗ್ರೀನ್ ಲೈಟ್ ಬಿಡಲೇಬೇಕು, ಇಲ್ಲಾಂದ್ರೆ ಬಿಡೋರು ಯಾರು? ಇಲ್ಲಿ ನಾವು ಟರ್ನ್ ಮಾಡ್ಬೇಕು. ಕಾರ್ ಅಡ್ಡಿಲ್ಲ, ಚೆನ್ನಾಗಿ ಹೋಗ್ತಾ ಇದೆ. Where are you going? ಶಬಾಷ್. ಅದಕ್ಕೆ ಬೇಡ, ಇದನ್ನೇ ಇರಲಿ, ಚೆನ್ನಾಗಿದೆ. ಸ್ಪೀಡ್ ಅಷ್ಟೊಂದಿಲ್ಲ, ಪರವಾಗಿಲ್ಲ.
ನಾವು ಇಲ್ಲಿ ಮತ್ತೆ ಲೆಫ್ಟ್ ತೊಗೋಬೇಕಾಗತ್ತೆ, ರೌಂಡ್ ಹಾಕ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ನಾವು ಇಲ್ಲಿ ಮ್ಯಾಪ್ ಇದೆ ಸೈಡಲ್ಲಿ, ಅದ್ರ ಪ್ರಕಾರನೇ ಹೋಗ್ತಾ ಇರೋದು. ಯಾವುದೇ ಕಾರಿಗೂ ನಾನು ಇನ್ನಾದರೂ ಟಚ್ ಮಾಡಿಲ್ಲ. ಸೊ ಆ ಥರ ಪರ್ಫೆಕ್ಟ್ ಡ್ರೈವಿಂಗ್ ಇವಾಗ ಹೋಗ್ತಾ ಇರೋದು. ಗಾಡಿ ಹೊಡಿಯಕ್ಕೆ ಬೇಕು ಡ್ರೈವರ್, ನಮ್ ಕನ್ನಡ ಇಂಡಸ್ಟ್ರಿಗೆ ಬೇಕು ನಮ್ ರಾಕಿಂಗ್ ಸ್ಟಾರ್ ಯಶ್. ಕಟ್ ಮಾಡಿ. ಯಾವುದು ಕೇಸ್ ಕೂಡ ಆಗಿಲ್ಲ. ಸಿಗ್ನಲ್ ಜಂಪ್ ಮಾಡಿದ್ದೀನಿ, ಒಪ್ಕೊತೀನಿ, ಅದ್ರಾಗ ಏನಿಲ್ಲ. ಯಾಕೆ ಸಿಗ್ನಲ್ ಜಂಪ್ ಮಾಡಿಲ್ಲ ಅಂದರೆ ನಾಳೆ ಬೆಳಗ್ಗೆ ಆಗುತ್ತೆ ಅಲ್ಲಿ ಮುಟ್ಟೊಳಗೆ. ಲ್ಯಾಂಬೋರ್ಗಿನಿ ಕಾರು ಹೋಗ್ತಾ ಇದೆ ನೋಡಿ. ನಾನು ಯಾಕೆ ಆ ಥರ ಕಾರ್ ಚೂಸ್ ಮಾಡಿಲ್ಲ ಅಂದರೆ ಅಲ್ಲಿ ಗುಡ್ಡ ಹತ್ತಬೇಕಾಗತ್ತೆ, ಬೆಟ್ಟ ಹತ್ತೋದಿರುತ್ತೆ. ಸೊ ಆ ಟೈಮಲ್ಲಿ ಏನಾದರೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಜೀಪ್ ಆದರೆ ಎಲ್ಲಾದರೂ ಹತ್ತಿಸ್ಬೋದು ನೀವು. ಕಟ್ಟೋಡ್ದ ನಾವು ಅಂದರೆ ಯಾರು, ನಮ್ಮ ಕೈಲಿ ಡ್ರೈವಿಂಗ್ ಕೊಟ್ಟರೆ ಬಿಟ್ಟಿವ. ಎಲ್ಲರೂ ಅಲ್ಲೇ ಹೋಗ್ತಿದ್ದಾರೆ. ಮಿಡ್ಲಲ್ಲಿ ಯಾರು, ನಾನು ಹೋಗ್ಲಾ? ನನಗೋಸ್ಕರ ಅಲ್ಲ ಇದು ಮಿಡ್ಲಲ್ಲಿರೋ ದಾರಿ ರೂಟು. ಹೌದು, ನೋಡಿ 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 ನೋಡಿ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಏನಾದರೂ ರೀಚ್ ಆಗ್ತಾ ಇಲ್ಲ. ಸಾಲ ಸಿಗ್ನಲ್ ಕೊಟ್ಟಿಲ್ಲ ಅವನು, ಸುಮ್ಮನೆ ಹೋಗ್ತಾನೆ. ಬಡಬುಡೋಕಂತವ್ರು ಮುಂದೆ ಪೊಲೀಸರು ಅಂಥವ್ರನ್ನೆಲ್ಲ ಇಡಲ್ಲ, ನಾನಂತ ಬಡಪಾಯಿಗಳನ್ನೇ ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ವಾವ್, ಇಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದೀನಿ, ಆದರೆ ಯಾವುದು ಗಾಡಿಗೆ ಟಚ್ ಮಾಡಿಲ್ಲ, ಯಾವುದೂ ಕೇಸ್ ಆಗಿಲ್ಲ ಇನ್ನು, ಯಾವುದು ವ್ಯಕ್ತಿ ಮೇಲಿನೂ ಕೂಡ ನಾನು ರ್ಯಾಶಾಗಿ ಡ್ರೈವ್ ಮಾಡಿಲ್ಲ. ಹಾಗೆ ಯಾವುದು ಕಂಪ್ಲೇಂಟ್ ಬೇರೆ ಇಲ್ಲ. ಇದೊಂದು ಖುಷಿ ವಿಚಾರ. ಹಾಯ್ ಡಮಾರ್ ಸೌಂಡ್ ಚೆನ್ನಾಗಿ ಬರ್ತಾಯಿದೆ. ಇನ್ನೊಂದ್ಸರಿ ಡಮಾರ್ ಅನ್ಸೋಣ. ಶಬಾಷ್ ಶಬಾಷ್. ಓ ಶಬಾಷ್. ಫೈನಲ್ ಆಗಿ ಯಾವ್ದಾದ್ರು ಒಂದು ಗಾಡಿ ಹೊಡೆದೆ. ಅದು ಯಾಕೆ ಹೊಡೆದೆ ಹೇಳಿ? ಅವಳು ಸ್ಲೋ ಹೋಗ್ತಾ ಇದ್ಲು, ಆ ಉದ್ದೇಶಕ್ಕೆ ಹೊಡೆದಿದ್ದೆ ನಾನು. ಅಂದಂಗೆ ಆರ್ಮಿ ಬೇಸ್ ಇದ್ದಿದ್ದಿಲ್ಲೇ, ಇದೇ ರೂಟು, ಅಲ್ಲೇ ಬಂದಿದ್ದೀನಿ. ಬಟ್ ಇವಾಗ ಅಲ್ಲಿ ಹೋಗ್ತಾ ಇಲ್ಲ, ಇದೇ ಆರ್ಮಿ ಬೇಸ್. ಬೇಡ, ಇವಾಗ ನಾನು ಹೋಗ್ತಾ ಇರೋದು ಇವಾಗ ರೋಪ್ ವೇ ಹತ್ರ. ಬೇಗ 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 ಬೇಗ. ಫ್ರೆಂಡ್ಸ್, ಯಾಕೋ ಇದು ಗಾಡಿ ಸ್ಲೋ ಅನ್ನಿಸ್ತಾ ಇದೆ, ಹಾಗಾಗಿ ನನಗೆ ಯಾಕೋ ಬೇರೆ ಗಾಡಿ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ನೋಡಿದರೆ ಹೇಳ್ಬಿಟ್ಟಿದ್ದೀನಿ, ಇದನ್ನೇ ತೊಗೊಂಡು ಹೋಗ್ತೀನಿ ಅಂತಂದು ಹೇಳ್ಬಿಟ್ಟು. ವಾವ್, ಶಾಬಾಷ್. ಬಾ 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 ಬಾ. ಓ, ನಮ್ಮ ಕಡೆ ಬುಲೆಟ್ ಬೇರೆ ಇದೆ, ಹೊಡಿತಾ ಇದ್ದಾನ? ಬೇಡ, ಟಾರ್ಗೆಟ್ ನಂದು ರೀಚ್ ನಾನು ಆಗ್ಬೇಕು, ಗೋಲ್ ಅಷ್ಟೇ. ಹೋಗು ಹೋಗು ಹೋಗು, ಬೇಗ 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 ಬೇಗ. ಇನ್ನೂ ಅದು ರೀಚ್ ಆಗಿಲ್ವ ನಾನು? ಸ್ಪೀಡ್ ಸ್ಪೀಡ್ ಸ್ಪೀಡ್. ಇವಾಗ ಗಾಡಿ ಎಷ್ಟಾಗಿ ಹೋಗ್ತಾ ಇದೆ ನೋಡಿ, 180 ಪರ್ ಸ್ಪೀಡು. ಎಷ್ಟು ಸ್ಪೀಡಾಗಿ ಹೋಗ್ತಾಯಿದೆ. ಓ, ಬಂದಾಯ್ತು ಬಂದಾಯ್ತು ಬಂದಾಯ್ತು. ರಿವರ್ಸ್ ತಗೋ, ರಿವರ್ಸ್ ರಿವರ್ಸ್. ಓ, ಬೇರೆದವನು ಹೋಗ್ತಾ ಇದ್ದಾನೆ ಅದೇ ರೂಟಲ್ಲಿ. ಓಕೆ ಓಕೆ,
ಸೂಪರ್ ಕಾರ್ ತೊಗೊಂಬಂದಿದೆ ಸೂಪರ್. ಇಲ್ಲಿಂದ ನಾವು ನಡ್ಕೊತ ಮೇಲ್ಗಡೆ ಹತ್ತಬೇಕಾಗತ್ತೆ. ಹತ್ತು. ಓಯ್, ಯಾಕೆ ಡಿಚ್ ಹೊಡಿತಾ ಇರೋದು ಗೋಡೆಗೆಲ್ಲ? ಸ್ಪೀಡ್ ಅಂತಂದು ಹೇಳ್ಬಿಟ್ಟು ಗೋಡೆಗೆಲ್ಲ ಡಿಚ್ ಹೊಡೆಯೋದು. ಯಾಕಡೆ ಹೋಗೋಣ? ಈ ಕಡೆ. ಓಕೆ, ವೇಟ್ ಮಾಡ್ತಾ ಇದ್ದೀನಿ, ಅದು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಏನ್ ಮೇಲೆ ಹೋಗ್ಬೇಕು ಇನ್ನು ಗೊತ್ತಾಗ್ತಾ ಇಲ್ವೇ? ಬಟ್ ರೀಚ್ ಆದರೂ ಆದೆ ಲೊಕೇಶನ್. ಇಲ್ಲಿಂದ ನೆಕ್ಸ್ಟ್ ಏನು ಮಾಡೋದು? ನೆಕ್ಸ್ಟ್ ಓಕೆ, ಎಲ್ಲ ಕರೆಕ್ಟ್ ಉಂಟು. ಓಕೆ, ಎಲ್ಲಿರೋದುಂಟು? ಇಲ್ಲಿದೆ. ಓಕೆ, ಓಕೆ. ಏನು ಕೊಟ್ಟವ್ರೆ? ಫ್ರೆಶ್. ಓಕೆ. ವೈ ಮೈ ಗಾಡ್, ನೋಡಿ ಫ್ರೆಂಡ್ಸ್, $10 ಕೇಳ್ತಾ ಇದೆ. ಅದರಲ್ಲಿ ರೈಡ್ ಮಾಡ್ಬೇಕಂದ್ರೆ ನಾವು ಪೇ ಮಾಡ್ಬೇಕಂತ $8. ನಾನು ನೋಡಿದ್ರೆ ಬಡವ, ನೀವು ನೋಡಿದ್ರೆ ಪೇ ಮಾಡೋಂತಿದ್ದೀರಲ್ಲ. ಇದು ಅನ್ಯಾಯ ಅಲ್ವಾ? ಮೋಸ ಅಲ್ವಾ? ಬಟ್ ಆದರೂ ಫ್ರೀಯಲ್ಲಿ ಒಂದು ರೈಡ್ ಹೋಗ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಬನ್ರಿ ಇಲ್ಲಿ ಸೋಮಶೇಖರ್, ನೀವೇ ಕಲ್ಚರಲ್ ಲೀಡ್ ಅಲ್ವಾ? ಮಕ್ಕಳೆಲ್ಲ ಬಿಸಿಲಲ್ಲಿ ನಿಲ್ಸ್ಕೊಂಡು ಸಾಯಿಸ್ತಾ ಇದ್ದೀರಾ, ಒಂದು ಪೆಂಡಲ್ ಹಾಕ್ಬೇಕು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಆ ಥರ ಹೋಗ್ತಾ ಇದ್ದೀವಿ ಒಂದು ಕಡೆಯಿಂದ ಒಂದು ಕಡೆ. ಅಲ್ಲಿಗೆ ಹೋಗಿ ರೀಚ್ ಆದಮೇಲೆ ಇಳಿದ್ಮೇಲೆ ಬಾ, ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. $10 ಕೇಳ್ತು. ಏನು ಮಾಡೋಣ, ನಾನು ಬಡವ ಗಿಡವ ಅಂತಂದು ಹೇಳ್ಬಿಟ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಫ್ರೀಯಲ್ಲಿ ಕರ್ಕೊಂಡು ಹೋಗ್ತೀನಿ ಬಾ ಅಂತಂದೇಳಿ ಕರ್ಕೊಂಡು ಹೋಗ್ತಾ ಇದೆ. ಓಕೆ, ಹೋಗು ಬೇಗ ಹೋಗು. ವ್ಯೂ ಮಾತ್ರ ಮಸ್ತ ಕಾಣಿಸ್ತಾ ಇದೆ ನೋಡ್ರಿ ಅಲ್ಲಿಂದ. ವಾವ್, ಇದು ಆಸಮ್. ಮೇಲ್ಗಡೆ ನಕ್ಷತ್ರ, ಪಕ್ಷಿ, ಬೆಟ್ಟ, ಹದ್ದು ಬೇರೆ ಇದೆ ನೋಡಿ, ಗರುಡ. ವಾವ್, ವೆಹಿಕಲ್ಸು, ಆ ಕಡೆ ಸಮುದ್ರ, ರೋಡು, ಎಷ್ಟು ಮಸ್ತ ಇದೆ ಗೊತ್ತಾ? ಎಂಜಾಯ್ಮೆಂಟ್ ಅಂದರೆ ಇದು ರಿಯಲ್ ಎಂಜಾಯ್ಮೆಂಟ್. ಅಂತೂ ಇಂತೂ ನಾನು ಹೇಳಿದಂಥ ಲೆವೆಲು ಕಂಪ್ಲೀಟ್ ಆಗ್ತಾ ಇದೆ. ಇನ್ನೇನು ಜಾಸ್ತಿ ಟೈಮ್ ಇಲ್ಲ, ಹೋಗಿ ರೀಚ್ ಆದಮೇಲೆ ಕಂಪ್ಲೀಟ್ ಆಗಿಬಿಡುತ್ತೆ. ಹೋಗ್ತಾ ಇದೆ. ಕ್ಲೈಮೇಟ್ ನೋಡಿ ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಬಟರ್ಫ್ಲೈ ಹಿಂಗೆ ಹಾರಾಡ್ತಾ ಇದೆ. ಆಪೋಸಿಟ್ ಇನ್ನೊಂದು ಹೋಗ್ತಾ ಇದೆ, ಅಲ್ಲಿ ಮೇ ಬಿ ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನಿಸುತ್ತೆ. ವಾವ್, ಸೂಪರ್. ಒಂಥರ ರಿಯಲಾಗಿ ನಾವು ಒಂದ್ಸರಿ ಹೋಗ್ಬೇಕು ಅನ್ಸುತ್ತೆ ಆ ಥರ. ಓಕೆ, ಹೋಗ್ಬಿಟ್ಟು ಬಂದಾಯಿತು ನೋಡಿ, ಬೆಟ್ಟದ ಮೇಲೆ ಬಂದಾಯಿತು. ಹಾಗೆ ಅಲ್ಲಿಂದ ಟಿಕೆಟ್ ತೊಗೊಂಡ್ಬಿಟ್ಟು ಅಮೌಂಟ್ ತೊಗೊಂಡಾಯಿತು. ಇಲ್ಲಿ ಯಾರಾದರೂ ಇದ್ದಾರಾ? ಯಾವುದಾದ್ರೂ ವೆಹಿಕಲ್ಸ್ ಇದೆಯಾ? ವಾವ್, ಸೂಪರ್ ವ್ಯೂ. ಟ್ರಯಲ್
ಓಕೆ 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 ಓ ಓ ಸೂಪರ್ ಸೂಪರ್ ಅಂತ ಇಂತೂ ಲೆವೆಲ್ ಕಂಪ್ಲೀಟ್ ಆಯಿತು. ಹೇಳಿದ ಲೆವೆಲ್ಗೆ ಹೇಳಿದೆ ತಾನೆ, ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದೇಳಿ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ರೀಚ್ ಆಗಿ ಅಲ್ಲಿಂದ ಮತ್ತೆ ಆಕಾಶ ನೋಡ್ತಾ ಇದ್ದೀನಿ, ಕೆಳಗಡೆ ನೋಡ್ತಾ ಇದ್ದೀನಿ. ಸೂಪರ್ ಆಗಿದೆ, ಆಸಮ್. ಸುತ್ತಲೂ ನೋಡಿ ನಕ್ಷತ್ರ, ಓ ಸಮುದ್ರ ಕೆಳಗಡೆ, ಇಲ್ಲಿ ಫುಲ್ ಜನಗಳು, ಪಾರ್ಕಿಂಗ್ ಇದೆ, ಫುಲ್ ಹೌಸ್ ಇದೆ. ಇಲ್ಲಿಂದ ಬಿದ್ದರೆ ಗ್ಯಾರಂಟಿ ಡೆತ್ ಆಗೋದು ಪಕ್ಕ. ಬಟ್ ನಾನು ಸೂಸೈಡ್ ಮಾಡ್ಕೊಳಕ್ಕೆ ಬಂದಿಲ್ಲ. ನಾನು ನಿಮಗೆ ಒಂದು ತೋರಿಸ್ತೀನಿ, ಆ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊ. ಓ ಫ್ಲೈಟ್ ಬೇರೆ ಹೋಗ್ತಾ ಇದೆ ಇಲ್ಲಿ, ಸಾರಿ ಹೆಲಿಕಾಪ್ಟರ್ ಬೇರೆ ಹೋಗ್ತಾ ಇದೆ. ಇದನ್ನ ವ್ಯೂ ನೋಡ್ಲಿಕ್ಕಂತಂದ್ರೆ ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ವಾವ್, ಇದು 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 ಅಸಮ್. ನೋಡಿ ನೋಡಿ ನೋಡಿ, ಮಸ್ತಾಗಿ ಕಾಣಿಸ್ತಾ ಇದೆ. ನಮ್ಮ ಕಡೆ ಇದನ್ನ ಏನಂತಾರೆ ಹೇಳಿ, ದೂರದರ್ಶನ್. ಹಾಂ, ಈಗ ಈ ಕಡೆಯಿಂದ ನೋಡೋಣ. ಸೂಪರ್ ಆಗಿದೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ.